ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳ ಎಸ್ ಐ ಟಿ ಮೇಲೆ ಒತ್ತಡ ಹೇರಲಾಗಿದೆಯಾ? ತಕ್ಷಣಕ್ಕೆ ಕೊಟ್ಟುಬಿಡಿ, ಮುಗಿಸಿ ನಿಮ್ಮ ತನಿಖೆಯನ್ನ, ನಮಗೆ ಅಂತಿಮ ವರದಿ ಕೊಡಿ ಅಂತ ಸರ್ಕಾರದ ಕಡೆಯಿಂದ, ಗೃಹ ಮಂತ್ರಿ ಪರಮೇಶ್ವರ್ ಕಡೆಯಿಂದ ಒತ್ತಡ ಹೇರಲಾಗಿದೆಯಾ ಅಂತ ಅನುಮಾನಗಳು ಬರೋ ರೀತಿಯಲ್ಲಿ ನಿನ್ನೆ ಏನೇನಾಗಿತ್ತು ಅಂತ ನಿಮಗೆ ಸುದ್ದಿಯನ್ನ ಮುಟ್ಟಿಸಿದ್ದೆ. ಈ ವಾರದಲ್ಲಿ, ಅಂದ್ರೆ ಅಕ್ಟೋಬರ್ ಅಂತ್ಯದ ಒಳಗೆ ಅಂತಿಮ ವರದಿಯನ್ನ ಎಸ್-ಐ-ಟಿ ಸರ್ಕಾರಕ್ಕೆ ಸಲ್ಲಿಸುತ್ತೆ ಅಂತ ಸ್ವತಃ ಗೃಹ ಮಂತ್ರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಮೊನ್ನೆ ಗೃಹ ಮಂತ್ರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೊನೆ ಹಂತದ ಭಾಗವಾಗಿ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬಂದು ಹಾಜರು ಆಗಲೇಬೇಕು ಅಂತ. ಮತ್ತು ಆ ನೋಟಿಸ್ ಅಲ್ಲಿರುವಂತಹ ಶಬ್ದಗಳಿದಾವಲ್ಲ, ಪದಗಳಿದಾವಲ್ಲ, ಅವು ಈ ತನಿಖೆ ಷಡ್ಯಂತ್ರ 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 ಅಂತ ಒಂದು ಗುರಾಣಿ ಹಿಡ್ಕೊಂಡು ಓಡಾಡ್ತಿದ್ದಾರಲ್ಲ ಕೆಲವರು. ಇದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ. ಆರೋಪ ಮಾಡಿರೋರೇ ಆರೋಪಿಗಳು. ಹೀಗೊಂದು ದಿಕ್ಕಿನಲ್ಲೇ ತನಿಖೆ ಆಗಬೇಕು ಅಂತ ಎಂಜಲು ಮಾಧ್ಯಮಗಳು, ಎಂಜಲು ತಿಂದ ಕೆಲವು ವ್ಯಕ್ತಿಗಳು, ಅದರ ಜೊತೆಗೆ ಕಾಂಗ್ರೆಸ್ಸೂ ಒಳಗೊಂಡಂತೆ ಎಲ್ಲ ಪಕ್ಷದಲ್ಲಿರುವಂತಹ ಮಹಾನ್ ಭಕ್ತರು, ಅಲ್ಲಿ ಏನೇ ಆಗಿದ್ರು ಪರವಾಗಿಲ್ಲ, ತನಿಖೆನೇ ಆಗಬಾರ್ದು, ಎಸ್-ಐ-ಟಿ ಯಾಕೆ ಮಾಡಿದ್ರು, ಅದೊಂದು ಷಡ್ಯಂತ್ರ ಅಂತ ಸ್ವತಃ ತಮ್ಮದೇ ಸರ್ಕಾರ ನೇಮಕ ಮಾಡಿರುವಂತಹ ಎಸ್-ಐ-ಟಿ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಡೈಲಾಗ್ ಹೊಡಿತಾರೆ. ಈ ಕಡೆ ಗೃಹ ಮಂತ್ರಿಗಳು ಹೇಳ್ತಾರೆ, ಈ ಎಸ್-ಐ-ಟಿ ರಚನೆ ಆಗಿರೋದು ಅಲ್ಲಿ ಆಗಿರುವಂತಹ ಆರೋಪಗಳಿಗೆ, ಆ ಕೊಳೆಯನ್ನು ತೊಳೆಯೋದಕ್ಕೆ, ಅಲ್ಲಿ ಬಂದಿರುವಂತಹ ಒಂದು ರೀತಿ ಕಳಂಕಗಳಿಗೆ ಮುಕ್ತಿ ಕೊಡಿಸೋದಕ್ಕೆ ನಾವು ಎಸ್-ಐ-ಟಿ ಮಾಡಿರೋದು. ಯಾರ ಬಾಯಲ್ಲೂ ಸಹ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗುತ್ತೆ ಅಂತ ಬರಲೇ ಇಲ್ಲ. ಏನೇ ತಪ್ಪು ನಡೆದಿರ್ಲಿ ನಾವು ಬಿಡೋದಿಲ್ಲ ಅನ್ನೋ ಮಾತು ಬರಲಿಲ್ಲ. ಬಂದಿದ್ದೆಲ್ಲ ಇಂತಹ ಮಾತುಗಳೇ. ಕಳಂಕ ತೊಳೆಯೋದಕ್ಕೆ, ಆ ಆರೋಪಗಳಿಂದ ಮುಕ್ತಿ ಕೊಡಿಸೋದಕ್ಕೆ ಈ ರೀತಿಯ ಮಾತುಗಳೇ ಬಂದಿದ್ದು. ಆ ಹಿನ್ನೆಲೆಯಲ್ಲೇ ಈಗ ಎಸ್-ಐ-ಟಿಯನ್ನ ಬಲವಂತಕ್ಕೆ ಅಂತಿಮ ವರದಿ ಕೊಡೋದಕ್ಕೆ ಒತ್ತಡ ಹೇರಲಾಗ್ತಿದ್ಯಾ? ಯಾಕೆಂದ್ರೆ ಒಳಗಡೆಯಿಂದ ಬರ್ತಿರುವಂತಹ ಸುದ್ದಿಯ ಪ್ರಕಾರ ಈ ಎಸ್-ಐ-ಟಿಯ ಮುಖ್ಯಸ್ಥರಾಗಿರಂತಹ ಪ್ರಣಬ್ ಮೊಹಾಂತಿ ಅವರು ಅಸಮಾಧಾನಗೊಂಡಿದ್ದಾರೆ. ಅವರ ಪ್ರಕಾರ ಅವ್ರಿಗಿನ್ನು 2-3 ತಿಂಗಳ ಕಾಲಾವಕಾಶ ಬೇಕಂತೆ ತನಿಖೆಯನ್ನ ಪೂರ್ಣಗೊಳಿಸೋದಕ್ಕೆ. ಯಾಕೆಂದ್ರೆ ಅಷ್ಟೊಂದು ವಿಚಾರಗಳು ಇದಾವೆ, ಒಂದಲ್ಲ ಎರಡಲ್ಲ ಅಲ್ಲಿರುವಂತಹ ವಿಚಾರಗಳು, ಅಷ್ಟೊಂದು ವಿಚಾರಗಳಿದೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವ ಹೆಣಗಳ ರಾಶಿ ಇದೆಯಲ್ಲ, ಮೂಳೆಗಳ ರಾಶಿ ಇದೆಯಲ್ಲ, ಅಸ್ಥಿಪಂಜರಗಳಿದಾವಲ್ಲ, ಅವುಗಳಿಗೆ ಸಿಕ್ಕಾಪಟ್ಟೆ ತನಿಖೆ ಆಗಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಬಗ್ಗೆ ಹೆಣಗಳ ವಿಚಾರವಾಗಿ ಅದು ತನಿಖೆ ಆಗಬೇಕಾಗತ್ತೆ. ಚಿನ್ನಯ್ಯ ಮಾಡಿರೋ ಆರೋಪಗಳು, ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿರೋ ಆರೋಪಗಳು, ಆತ ಉಲ್ಟಾ ಹೊಡೆದಿದ್ದಾನೆ ಅಂತ ಹೇಳಲಾಗುತ್ತೆ. ಆದ್ರೂ ಈ ಹಿಂದೆ 1 ವರ್ಷದ ಹಿಂದಿನ ವಿಡಿಯೋಗಳಲ್ಲೂ ಆತ ಕೆಲವು ಆರೋಪಗಳು ಮಾಡಿದ್ದಾನಲ್ಲ, ಆ ಆರೋಪಗಳ ಬಗ್ಗೆ ಆಗಬೇಕಾಗುತ್ತೆ. ಹೊಸ ಸಾಕ್ಷಿಯಾಗಿ ಚಿಕ್ಕ ಕೆಂಪಮ್ಮ ಬಂದಿದಾರಲ್ಲ, ಸೌಜನ್ಯ ವಿಚಾರವಾಗಿ, ಅದನ್ನೇನು ಮಾಡ್ತಾರೆ? ಏನಿಲ್ಲ, ಏನು ಎಲ್ಲವೂ ಒಂದು ಹಂತಕ್ಕೆ ಹೋಗ್ತಿರ್ಬೇಕಾದ್ರೆ ದಿಢೀರಂತ ಅಂತಿಮ ವರದಿ ಕೊಟ್ಟುಬಿಡಿ ಅಂತ ಗೃಹ ಮಂತ್ರಿಗಳು ಹೇಳಿರೋದು. ಅದಕ್ಕೆ ಪೂರಕವಾಗಿ ಈ ಶುಕ್ರವಾರ, ನಾಡಿದ್ದು, ಕೆಲವರನ್ನ ವಿಚಾರಣೆ ಕರೆದಿದ್ದಾರೆ. ಯಾರ್ಯಾರು ಗೊತ್ತಾ? ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಹೋರಾಟದಲ್ಲಿ ಮೊದಲ ದಿನದಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿರುವ ತಿಮರೋಡಿ, ಅದೇ ಸೌಜನ್ಯ ಹೋರಾಟಗಾರರಾಗಿ ಗುರುತಿಸಿಕೊಂಡಿರುವಂತಹ ಗಿರೀಶ್ ಮಟ್ಟಣ್ಣವರ್, ಮತ್ತೆ ಅದರಲ್ಲಿ ಸಾಕ್ಷಿಯಾಗಿರುವಂತಹ ಜಯಂತ್ ಟಿ, ಮತ್ತೆ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂತಹ ಮತ್ತು ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೆಲ್ಲ ಅಸ್ಥಿ ಪಂಜರಗಳನ್ನು ತೋರಿಸಿದಂತಹ ವ್ಯಕ್ತಿ ವಿಠಲ್ ಗೌಡ, ಇವರನ್ನ ವಿಚಾರಣೆ ಕರೆದಿದ್ದಾರೆ ಎಸ್-ಐ-ಟಿ ಅವರು. ಮತ್ತೆ ಈ 4 ಜನರಲ್ಲಿ ಒಬ್ಬರು ತಿಮರೋಡಿ ಮಾತ್ರ ಕಾಲಾವಕಾಶ ಕೇಳಿದ್ದಾರೆ. ನಾನು ಬಿಸಿ ಇದ್ದೀನಿ ಅಥವಾ ಹೊರಗಡೆ ಎಲ್ಲೋ ಇದ್ದೀನಿ, ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತ. ಮಿಕ್ಕ 3 ಜನ ಹೋಗ್ತಿದ್ದಾರೆ. ಆ 3 ಜನರ ಲಾಯರ್ಗಳು ಹೇಳಿರೋದು, ನಿಮ್ಮ ಬಂಧನ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ, ಆಂಟಿಸಿಪೇಟರ್ ಬೇಲ್ ತಗೊಂಡು ಹೋಗಿ, ಹಾಗೆ ಹೋದ್ರೆ ಅರೆಸ್ಟ್ ಆಗೋ ಸಾಧ್ಯತೆಗಳಿದಾವೆ ಅಂತ ಹೇಳಿದಾರಂತೆ. ಆದ್ರೆ 3 ಜನ ನಿರಾಕರಿಸಿದ್ದಾರೆ. ನಾವು ಬೇಲ್ ತಗೊಳ್ಳೋದಿಲ್ಲ, ಜೈಲಿಗೆ ಹಾಕಿದ್ರೆ ಹಾಕ್ಲಿ, ನಮ್ಮ ಹೋರಾಟ ನಿಲ್ಲಲ್ಲ, ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೀವಿ ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ನಡುವೆ ಅವರಿಗೆ ಕೊಟ್ಟಿರುವ ನೋಟಿಸ್ನಲ್ಲಿರುವಂತಹ ಕೆಲವು ವಾಕ್ಯಗಳು ಅಥವಾ ಕೆಲವು ಸೆಂಟೆನ್ಸ್ಗಳನ್ನು ಓದಿದಾಗ ಎಸ್-ಐ-ಟಿ ತನಿಖೆ ಈ ಜನರನ್ನ ಟಾರ್ಗೆಟ್ ಮಾಡಿದೆ ಅನ್ನುವ ಅನುಮಾನಗಳು ಮೂಡಿಸೋ ರೀತಿಯಲ್ಲಿ ಇದ್ದಾವೆ.
ಏನೇನಿದೆ ಅದರಲ್ಲಿ? ಇನ್ನು ಮುಂದೆ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸುವ ಹಾಗಿಲ್ಲ, ಹಾಗೆ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ. ಸಾಕ್ಷಿಗಳನ್ನು ಬೆದರಿಸುವ ಹಾಗಿಲ್ಲ. ಅಂದ್ರೆ ಇವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ ರೀತಿಯಲ್ಲಿ ಆ ವಾಕ್ಯಗಳಿದಾವೆ ಆ ನೋಟಿಸ್ ನಲ್ಲಿ. ಇವರ ಬಗ್ಗೆ ದೂರು ಕೊಟ್ಟಿರುವವರ ಬಗ್ಗೆ ಇಷ್ಟೆಲ್ಲಾ ಇರಬೇಕಾದ್ರೆ ಆರೋಪಿ ಸ್ಥಾನದಲ್ಲಿರುವವರದ್ದು ಅಟ್ಲೀಸ್ಟ್ ತನಿಖೆ ಆಯ್ತಾ, ಅಟ್ಲೀಸ್ಟ್ ವಿಚಾರಣೆ ಆಯ್ತಾ, ಒಂದು ನೋಟಿಸ್ ಹೋಯ್ತಾ ಅಂದ್ರೆ ಇಲ್ಲ. ನೋಟಿಸ್ ಹೋಗಿಲ್ಲ, ಎಂತದ್ದು ಹೋಗಿಲ್ಲ. ಸೊ ಯಾವ ರೀತಿ ಸ್ವೀಕರಿಸಬೇಕು ನಾವು ಈ SIT ಅಂತಿಮ ವರದಿ, ಸೋಕಾಲ್ಡ್ ಅಂತಿಮ ವರದಿ? ಗೊತ್ತಿಲ್ಲ. ವರದಿ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡಬಹುದು. ಅದು ಯಾವ ದಿಕ್ಕಿನಲ್ಲಿ ನೋಡಿದ್ದಾರೆ, ಏನು ಮಾಡಿದ್ದಾರೆ, ಯಾರ್ದಾದ್ರೂ ರಕ್ಷಣೆಗೆ ಇಳಿದಿದ್ದಾರಾ, SIT ತನಿಖೆ ಅನ್ನುವಂಥದ್ದು ಕಣ್ಣೊರೆಸುವ ತಂತ್ರ ಆಗಿತ್ತ, ಎಲ್ಲವೂ ಸಹ ಗೊತ್ತಾಗತ್ತೆ. ಇನ್ನೊಂದು 4-5 ದಿನಗಳಲ್ಲಿ ಕೊಟ್ಟು ಬಿಡ್ತಾರಂತೆ. ಆದ್ರೆ ಅದಕ್ಕೂ ಮೊದಲು ಕೊನೇ ಹಂತದಲ್ಲಿ ಇಷ್ಟು ಜನರನ್ನ ವಿಚಾರಣೆ ಕರೆದಿದ್ದಾರೆ. ಶುಕ್ರವಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿ ನಿಂತಿದೆ. ಅದಾದ ನಂತರ ಅಂತಿಮ ವರದಿ ಸಿದ್ಧ ಆಗುತ್ತೆ, ಅದನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರ್ಕಾರ ಅದನ್ನ ಸುಮ್ಮನೆ ಒಳಗಡೆ ಇಟ್ಕೊಂಡ್ಬಿಡುತ್ತಾ, ಬಹಿರಂಗಗೊಳಿಸುತ್ತಾ, ಸಾರ್ವಜನಿಕಗೊಳಿಸುತ್ತಾ, ಏನೇ ಆಗಿರ್ಲಿ, ವರದಿಯಲ್ಲಿ ಏನೇ ಬರ್ಲಿ, ಹೋರಾಟ ಅಂತೂ ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ಹೆಣಗಳು ಬಿದ್ದಿರೋದು ನಿಜ, ಸೌಜನ್ಯದು ಅತ್ಯಾಚಾರ, ಕೊಲೆ ಆಗಿದ್ದು ನಿಜ. ಅದು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೋರಾಟ ಇಡೀ ರಾಜ್ಯನೇ ಮಾಡ್ತಾ ಇದೆ. ಕೆಲವು ವ್ಯಕ್ತಿಗಳು ಮಾತ್ರ ಹೆಸರಿಗೆ ಮುಂದಿದ್ದಾರೆ ಹೊರತು ಅದು ಇಡೀ ರಾಜ್ಯದ ಹೋರಾಟ. ಅದು ಇವರ ವರದಿ ಏನಾದ್ರೂ ಇರ್ಲಿ, ಇವರ ಪರ್ಸೆಪ್ಷನ್ ಏನಾದ್ರೂ ಇರ್ಲಿ, ಇವರ ಷಡ್ಯಂತ್ರ ಕುತಂತ್ರ ಯಾವುದು ಏನಾದ್ರೂ ಆಗಿರ್ಲಿ, ಎಂಡ್ ಆಫ್ ದಿ ಡೇ ನ್ಯಾಯ ಸಿಗುವವರೆಗೆ ಹೋರಾಟ ಅಂತೂ ಮುಂದುವರಿಯುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ನೋಡೋಣ, ಶುಕ್ರವಾರ ಅವರನ್ನ ವಿಚಾರಣೆ ಹೆಸರಲ್ಲಿ ಕರೆದು ಅವ್ರದ್ದು ಬಂಧನ ಆಗುತ್ತಾ, ಅಂತಿಮ ವರದಿಯಲ್ಲಿ ಏನು ಬರುತ್ತೆ ಅದನ್ನ ಬಂದ ನಂತರ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದಿಷ್ಟು ಧರ್ಮಸ್ಥಳದ SIT ಕುರಿತಾಗಿ ಈಗ ಬರ್ತಿರುವಂತಹ ಲೇಟೆಸ್ಟ್ ಮತ್ತು ಆಘಾತಕಾರಿಯಾದಂತಹ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ವಿಶೇಷ ಸುದ್ದಿಗಳಿಗಾಗಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.